ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2027-28ನೇ ಸಾಲಿಗೆ ಪ್ರವೇಶಾತಿ ಬಯಸಿ ಅರ್ಜಿ ಸಲ್ಲಿಸ್ತಕ್ಕಂತಹ ನವೋದಯ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ವಿತ್ ಅಪ್ಲಿಕೇಶನ್ ಸಲ್ಲಿಸುವುದರ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. 2026-27ರಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ 2027-28ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶವನ್ನ ಪಡೆಯುವಂತದ್ದು. ಸೊ ನೀವು ಬಳಸ್ತಕ್ಕಂತಹ ಬ್ರೌಸರ್ ಅಲ್ಲಿ ನವೋದಯ RJNV ಅಂತ ಸರ್ಚ್ ಕೊಟ್ರೆ ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಎರಡನೇ ಆಪ್ಷನ್ ಕಾಣುತ್ತೆ, ನವೋದಯ ಅಡ್ಮಿಷನ್ ಕ್ಲಾಸ್ 6 ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮಾಡಿದ ನಂತರ ನಿಮ್ಗೆ ಒಂದು JNV ನವೋದಯ ಸಮಿತಿ ವಿದ್ಯಾಲಯ ಸಮಿತಿಯ ಒಂದು ಹೋಮ್ ಪೇಜ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಅದ್ರ ಕೆಳಗೆ ಕ್ಯಾಂಡಿಡೇಟ್ ಕಾರ್ನರ್ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ 6th JNVST 2027-28 ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡ ನಂತರ ನಿಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಇದಾವೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 31/7/2026 ಆಗಿರುತ್ತೆ. ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಅಂತ ಇದೆ, ಅದನ್ನ ಮುಂದವರು ತಿಳಿಸ್ತಾರೆ. ಡೇಟ್ ಆಫ್ ಎಕ್ಸಾಮಿನೇಷನ್ 28/11/2026 ಆಗಿರುತ್ತೆ. ಸಮ್ಮರ್ ಬಾಂಡ್ ಅಂಡ್ ವಿಂಟರ್ ಬಾಂಡ್ ಅಂತ ಎರಡು ಸೆಷನ್ ಅಲ್ಲಿ ಅವ್ರು ಮಾಡ್ತಾರೆ. ಸೊ ಇದನ್ನೆಲ್ಲ ನೀವು ಇನ್ಸ್ಟ್ರಕ್ಷನ್ ಅನ್ನು ಓದ್ಕೊಂಡ ನಂತರ ಕೆಳಗೆ ಇಲ್ಲಿ ಎರಡು ಕಾಲಂ ಬರ್ತವೆ. ಇಲ್ಲಿ ಫಸ್ಟ್ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಕೊಡ್ರಿ. ಇಲ್ಲಿ ನಂತರ ಡು ಯು ಹ್ಯಾವ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಸ್ಟೂಡೆಂಟ್ದು ಎಸ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು ಒಂದ್ ವೇಳೆ ಇಲ್ಲ ಅಂದ್ರೆ ಮತ್ತೆ ಬೇರೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಸೊ ನಂತರ ವಿದ್ಯಾರ್ಥಿಯ ಒಂದು ಆಧಾರ್ 12 ನಂಬರಿನ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ರಿ. ಇಲ್ಲಿ ಆಧಾರ್ ನಂಬರ್ ಸಂಖ್ಯೆಯನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಗ್ರೀನ್ ಬಟನ್ ರೆಡ್ ಬಟನ್ ಕಾಣ್ತಾ ಇದೆಯಲ್ಲ, ಸಬ್ಮಿಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆಧಾರ್ ಕಾರ್ಡ್ ಅಲ್ಲಿ ಆ ನಂಬರ್ಗೆ 6 ಡಿಜಿಟ್ OTP ನಂಬರ್ ಹೋಗಿರುತ್ತೆ. ಸೊ ನೀವು ಅದನ್ನ ಇಲ್ಲಿ ಪ್ಲೀಸ್ ಎಂಟರ್ OTP ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಆಧಾರ್ ಬೇಸ್ಡ್ ಮೇಲೆ ಅರ್ಜಿಯನ್ನ ಹಾಕಿರುವ ಕಾರಣ ಇಲ್ಲಿ ಕೆಲವು ಆಪ್ಷನ್ಗಳು ತಾನೇ ಮಾಂಡೇಟರಿ ಆಗಿ ತೆಗೆದುಕೊಂಡಿರುತ್ತೆ. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇವು ಕೆಲವೊಂದು ಮಾಹಿತಿಯನ್ನ ಅದು ತೆಗೆದುಕೊಂಡಿರುತ್ತೆ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಉಳಿದಂತಹ ಕಾಲಂಗಳನ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಮದರ್ಸ್ ನೇಮ್ ಅಂತ ಇದೆ ಇಲ್ಲಿ, ಮತ್ತು ಇಲ್ಲಿ ಜೆಂಡರ್ ಮೇಲ್ ಆರ್ ಫಿಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಮದರ್ ನೇಮ್ ಅನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಂತರ ವಿದ್ಯಾರ್ಥಿಯ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ಇಲ್ಲಿ ಎಂಟರ್ ಮಾಡ್ರಿ. ನಂತರ ಇಲ್ಲಿ ಕೆಟಗರಿ ಪ್ಲೀಸ್ ಸೆಲೆಕ್ಟ್ ಕೆಟಗರಿ ಅಂತ ಇದೆಯಲ್ಲ, ಅದರ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವ್ಯಾವ ಕೆಟಗರಿ ಇದಾವೆ, ಇಲ್ಲಿ ಜನರಲ್, SC ST OBC EWC ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಅದು. ಸೊ ನೀವು ಇಲ್ಲಿ OBC ಆಗಿದ್ರೆ, OBC ವಿದ್ಯಾರ್ಥಿಗಳ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ನೀವು ಸೆಂಟ್ರಲ್ ಲಿಸ್ಟ್ ಒಂದು ಕೆಟಗರಿ ಲಿಸ್ಟ್ ಇದೆ. ಸೊ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಕೆಟಗರಿ ಯಾವ ಒಂದು ಇದರಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ನಾವು ಕೆಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿ ಅಪ್ಲೋಡಿಂಗ್ ದ ಕೆಟಗರಿ ಸರ್ಟಿಫಿಕೇಟ್ ಈಸ್ ನಾಟ್ ಮ್ಯಾಂಡೇಟರಿ, ಅಂದ್ರೆ ನೀವು ಅಪ್ಲೋಡ್ ಮಾಡುವುದು ಕಡ್ಡಾಯ ಅಲ್ಲ. ಹವೆವರ್ ವ್ಯಾಲಿಡ್ ಕೆಟಗರಿ ಸರ್ಟಿಫಿಕೇಟ್ ಮೇ ಬಿ ಅಪ್ಲೋಡೆಡ್, ಅಂದ್ರೆ ನೀವು ಅಪ್ಲೋಡ್ ಕೂಡ ಮಾಡುವುದು ಮಾನ್ಯತೆಯನ್ನ ಹೊಂದಿರುತ್ತೆ. ನಂತರ ಇಲ್ಲಿ ಡಿಸಬಿಲಿಟಿ, ವಿದ್ಯಾರ್ಥಿ ಏನಾದರೂ ವಿಶೇಷ ಅಗತ್ಯತೆ ಉಳ್ಳ ಮಗು ಆಗಿದ್ರೆ ಅಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಾಂದ್ರೆ ಅಲ್ಲಿ ಏನ್ ಡಿಸೀಸ್ ಬರುತ್ತೆ ಅದನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಅಡ್ರೆಸ್ ಆಟೋಮೆಟಿಕ್ ಆಗಿ ತೆಗೆದುಕೊಂಡಿದೆ, ಪಿನ್ ಕೋಡ್ ಕೂಡ ತೆಗೆದುಕೊಂಡಿದೆ. ಇಲ್ಲಿ ನೀವು ರೆಸಿಡೆನ್ಶಿಯಲ್ ಡೀಟೇಲ್ಸ್ ಅನ್ನು ಕೊಡಬೇಕಾಗತ್ತೆ, ಯಾವ ಸ್ಟೇಟ್ ಅಂತಿದೆ. ಸೊ ಆಬ್ವಿಯಸ್ಲಿ ಎಲ್ಲರೂ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಡಿಸ್ಟಿಕ್ ಯಾವುದು ಅಂತ ಕೇಳ್ತಾ ಇದೆ. ಸೊ ನೀವು ವಾಸಿಸುವ ಜಿಲ್ಲೆಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಅಡ್ಮಿಷನ್ ಇನ್ JNV ಆಫ್ ದಿ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಶಿಯಲ್ ಓನ್ಲಿ. ನೀವು ಅರ್ಜಿಯನ್ನ ಸಲ್ಲಿಸುವುದು ನಿಮ್ಮ ಒಂದು ರೆಸಿಡೆನ್ಶಿಯಲ್ ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಆಗಿರುತ್ತೆ. ಸೊ
ನಂತರ ವಿದ್ಯಾರ್ಥಿಯ ಒಂದು ಬ್ಲಾಕ್ ಯಾವ್ದು, ಯಾವ ತಾಲೂಕ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಆರ್ ಯು ಎನ್ NIOS ಕ್ಯಾಂಡಿಡೇಟ್. NIOS ಕ್ಯಾಂಡಿಡೇಟ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಓಪನ್ ಸ್ಕೂಲ್ ಅಂತ. ಸೊ ಇಲ್ಲಿ ವಿದ್ಯಾರ್ಥಿಗಳು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡ ನಂತರ ವೆದರ್ ಡಿಸ್ಟ್ರಿಕ್ಟ್ ಆಫ್ ಸ್ಟಡಿ ಆಫ್ ಕ್ಲಾಸ್ 5th ಅಂಡ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಷಿಯಲ್ ಇಸ್ ಸೇಮ್. ಅಂದ್ರೆ ನೀವು ಓದ್ತಕ್ಕಂತಹ 5ನೇ ತರಗತಿ ಓದ್ತಕ್ಕಂತಹ ಜಿಲ್ಲೆ ಮತ್ತು ನೀವು ವಾಸಿಸುವ ಜಿಲ್ಲೆ ಎರಡು ಒಂದೇನಾ ಅಂತ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಎಸ್ ಅಂತ ಕೊಡ್ರಿ. ಅಕಸ್ಮಾತ್ ನಿಮ್ದು ಬೇರೆ ಬೇರೆ ಜಿಲ್ಲೆ ಆಗಿದ್ರೆ ಅಲ್ಲಿ ಏನು ಕೊಡಬೇಕಾಗುತ್ತೆ, ನೀವು ನೋ ಅಂತ ಕೊಡಬೇಕಾಗತ್ತೆ. ನಂತರ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಆಟೋಮೆಟಿಕ್ ತೆಗೆದುಕೊಂಡಿದೆ, ಇಲ್ಲಿ ಸ್ಟೇಟ್ ತೆಗೆದುಕೊಂಡಿದೆ, ಜಿಲ್ಲೆ ತೆಗೆದುಕೊಂಡಿದೆ ಹಾಗೂ ತಾಲೂಕನ್ನ ಸೆಲೆಕ್ಟ್ ಆಗಿದೆ. ನಂತರ ನೀವು ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್, ನೀವು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬರೀಲಿಕ್ಕೆ ಇಚ್ಛೆ ಪಡ್ತೀರೋ ಸೊ ಆ ಲ್ಯಾಂಗ್ವೇಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ 3rd, 4th, 5th 3 ವರ್ಷದ ಒಂದು ಮಾಹಿತಿಯನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಇಲ್ಲಿ ಏನಿದೆ ಅಂದ್ರೆ ನೇಮ್ ಆಫ್ ದಿ ಸ್ಕೂಲ್ ಅಂತಿದೆ. 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿ ಯಾವ ಇದರ ಸ್ಕೂಲ್ ಅಲ್ಲಿ ಓದಿದ್ರೆ ಆ ಸ್ಕೂಲ್ ನೇಮ್ ಅನ್ನ ಇಲ್ಲಿ ಹಾಕೊಳ್ಬೇಕಾಗತ್ತೆ. ನೀವು ರಿಕಗ್ನೈಸ್ಡ್ ಅಂತ ಇದೆ ಇಲ್ಲಿ, ಸೊ ನೀವು ರಿಕಗ್ನೈಸ್ಡ್ ಅಂತ ಹಾಕೊಳ್ರಿ. ನಾನ್ ರಿಕಗ್ನೈಸ್ಡ್ ಹಾಕಿದ್ರೆ ಅಪ್ಲೈ ಆಗೋದಿಲ್ಲ ಅದು. ನಂತರ ಸ್ಕೂಲ್ ಲೊಕೇಶನ್ ಅಂದ್ರೆ ಅದು ರೂರಲ್ ಅರ್ಬನ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಇಯರ್ ಆಫ್ ಮಂತ್ ಅಥವಾ ಜಾಯ್ನಿಂಗ್, ಯಾವ ಒಂದು ತಿಂಗಳು ವರ್ಷದಲ್ಲಿ ಅವನು ಆ ತರಗತಿಗೆ ತೇರ್ಗಡೆಯನ್ನ ಹೊಂದಿದ್ದಾನೆ ಮತ್ತು ಇದಾಗಿದೆ ಅಂತ, ಮತ್ತೆ ನಂತರ ಪಾಸಿಂಗ್ ಯಾವ ಒಂದು ತಿಂಗಳು ಮತ್ತು ವರ್ಷದಲ್ಲಿ ಆಗಿದಾನೆ ಅಂತ ಹೇಳಿ ಇದನ್ನ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಹಾಕೊಳ್ರಿ ಇಲ್ಲಿ. ಸೊ ಇದಿಷ್ಟು ಮಾಹಿತಿಗಳನ್ನ ಫಿಲ್ ಮಾಡಿದ ನಂತರ ಮೇನ್ ಸ್ಟೆಪ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಯ ಫೋಟೋ ಸೈನು ಮತ್ತು ಪೇರೆಂಟ್ಸ್ ಸೈನು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಲಿಕ್ಕೆ ಇಲ್ಲಿ ಇದೆ. ಪ್ರತಿ ವರ್ಷ ಏನಿರೋದಪ್ಪ ಅಂದ್ರೆ ಇಲ್ಲಿ ಸ್ಟಡೀಸ್ ಪ್ರೀವಿಯಸ್ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಸ್ಟಡೀಸ್ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈ ಸರಿ ಆ ತರದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಯ ಫೋಟೋ ಸೈಜ್ ಕೂಡ ಅವ್ರು ಕೊಟ್ಟಿದ್ದಾರೆ. 10 to 100 KB ಒಳಗಿರುವಂತೆ JPG ಫೈಲ್ ಅಲ್ಲೇ ಇರ್ಬೇಕಾಗತ್ತೆ ಅದು. ಸೊ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಅದು ಗ್ಯಾಲರಿಗೆ ಹೋಗುತ್ತೆ ಅದು. ಸೊ ಈ ರೀತಿ ಚೂಸ್ ಫೈಲ್ ಮಾಡಿದ ಮೇಲೆ ಈ ರೀತಿ ಇಲ್ಲಿ ಫೋಟೋ ಕಾಣಿಸ್ಕೊಳ್ಳುತ್ತೆ ನಿಮ್ದು. ನಂತರ ಅದೇ ರೀತಿಯಾಗಿ ಸೈನ್ ಕೂಡ 10 to 100 KB ಒಳಗಿರ್ಬೇಕಾಗುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ವಿದ್ಯಾರ್ಥಿಯ ಒಂದು ಸೈನ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿದಾಗ ಈ ತರ ಬರುತ್ತೆ ಅದು. ನಂತರ ಇಲ್ಲಿ ಅಪ್ಲೋಡ್ ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇದೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಅಪ್ಲೋಡ್ ಆಗುತ್ತೆ. ಮತ್ತೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಇಲ್ಲಿ ಮ್ಯಾಂಡೇಟರಿ ಇಲ್ಲ, ಸೊ ನೀವು ಅಪ್ಲೋಡ್ ಮಾಡಬಹುದು, ಮಾಡದೇನೂ ಇರಬಹುದು. ಬಟ್ ಮಾಡಿ ಎಲ್ಲರೂ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ. ಈ ರೀತಿಯಾಗಿ ವಿದ್ಯಾರ್ಥಿಯ ಫೋಟೋ, ವಿದ್ಯಾರ್ಥಿಯ ಸಹಿ, ಪಾಲಕರ ಒಂದು ಸಹಿ ಮತ್ತು ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಅಂಡ್ ಪ್ರಿವ್ಯೂ ಅಂತ ಕಾಣುತ್ತಲ್ಲ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ